ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರಾದಂಥ ಜೋ ಸೈಮನ್ ಅವರು ಇವತ್ತು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಒಂದು ಸಭೆ ನಡೀತಾ ಇತ್ತು. ಸಭೆಯಲ್ಲಿ ಪಾಲ್ಗೊಂಡಿದ್ದಂಥ ಅವರು ಸಭೆಯಲ್ಲಿ ಒಂದಷ್ಟು ಚರ್ಚೆ ಕೂಡ ನಡೆಸಿದರು. ಅದಾದ ಬಳಿಕ ಅವ್ರಿಗೆ ಇದ್ದಕ್ಕಿದ್ದಂಗೆ ಶೌಚಾಲಯದಲ್ಲಿ ಹೋಗಿ ಅವರು ವಾಂತಿ ಕೂಡ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ದಾಖಲು ಮಾಡಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದಂತೆ ಅವರು ಇವತ್ತು ನಿಧನರಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ಅಂದರೆ ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ಕಥೆಗಾರರಾಗಿ, ಲೇಖಕರಾಗಿ, ಸಾಹಿತಿಯಾಗಿಯೂ ಕೂಡ ಕೆಲಸ ಮಾಡಿದರು ಮತ್ತು ಅವರು ನಟರಾಗಿಯೂ ಕೂಡ ಗುರುಸ್ಕೊಂಡಿದ್ರು. ಒಬ್ಬ ಹಿರಿಯ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂಥ ಸಿನಿಮಾಗಳ ಮೂಲಕ ವಿಶೇಷ ಕೊಡುಗೆಯನ್ನು ಕೂಡ ಕೊಟ್ಟಿರ್ತಾರೆ. ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥ ಅವರು ಹಲವಾರು ಸಿನಿಮಾಗಳ ಮೂಲಕ ಖ್ಯಾತಿಯನ್ನು ಪಡೆದಿದ್ದು ಉಂಟು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥ ಜೋ ಸೈಮನ್ ಅವರು ಎಲ್ಲ ಬಗೆಯ ಸಿನಿಮಾಗಳಿಗೂ ಕೂಡ ಹೆಸರುವಾಸಿ ಆಗಿದ್ದರು ಕೂಡ. ಕನ್ನಡ ಚಿತ್ರರಂಗದಲ್ಲಿ ಏನು ನಿರ್ದೇಶಕರ ಸಂಘ ಇದೆ, ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಅವರು ಕಾರ್ಯನಿರ್ವಹಿಸಿದರು. ಒಂದಿಷ್ಟು ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡುವಂಥ ಹಲವಾರು ಸಹ ನಿರ್ದೇಶಕರಿಗೂ ಕೂಡ ಅವರು ತರಬೇತಿ ನೀಡುವ ಮೂಲಕ ನಿರ್ದೇಶಕರನ್ನಾಗಿ ಮಾಡುವಲ್ಲಿ ಅವರು ಕೂಡ ಸಾಕಷ್ಟು ಕೆಲಸ ಮಾಡಿದರು. ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳ ಮೂಲಕ ಗಮನ ಸೆಳೆದಂಥ ಜೋ ಸೈಮನ್ ಅವರು ಅಂಬರೀಷ್ ಮತ್ತು ವಿಷ್ಣುವರ್ಧನ್ಗೆ ಅಪಾರವಾದಂಥ ಸ್ನೇಹವನ್ನು ಹೊಂದಿದ್ರು. ಇಬ್ಬರೂ ಕೂಡ ಆಪ್ತ ಗೆಳೆಯರಾಗಿದ್ದರು. ಅಷ್ಟೇ ಅಲ್ಲ, ಅವರು 1977ರಲ್ಲಿ ಒಂದು ಪ್ರೇಮದ ಕಥೆ ಅಂತ ಒಂದು ಸಿನಿಮಾ ಮೂಲಕ ನಿರ್ದೇಶಕರಾಗಿ ಎಂಟ್ರಿ ಕೊಡ್ತಾರೆ. ಆ ಸಿನಿಮಾದ ಮೂಲಕ ಬಂದಂಥ ಜೋ ಸೈಮನ್ ಅವರು ಸಾಕಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ವಿಶೇಷ ಶೈಲಿಯ ಕಥೆ ಉಳ್ಳಂಥ ಸಿನಿಮಾಗಳನ್ನು ಕೊಡುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನಿಲ್ತಾರೆ. 90ರ ದಶಕದಲ್ಲಿ ಸಾಕಷ್ಟು ಒಳ್ಳೊಳ್ಳೆಯ ಸಿನಿಮಾಗಳಲ್ಲಿ ಕೆಲಸ ಮಾಡಿದಂಥ ಜೋ ಸೈಮನ್ ಅವರು ಸಾಹಸ ಸಿಂಹ ಅಂತೇಳಿ ಒಂದು ಸಿನಿಮಾ ಮಾಡ್ತಾರೆ. ಅದು ವಿಷ್ಣುವರ್ಧನರಿಗೆ ಆ ಸಿನಿಮಾದ ಮೂಲಕ ಸಾಹಸ ಸಿಂಹ ಅಂತೇಳಿ ಕೂಡ ಒಂದು ಬಿರುದನ್ನು ಕೊಡ್ತಾರೆ. ಅಲ್ಲಿಂದ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತೇಳಿ ಪ್ರಸಿದ್ಧರಾಗ್ತಾರೆ. ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ದಂಥ ಜೋ ಸೈಮನ್ ಅವರು ನಿರ್ದೇಶಕರಾಗಿ ಅಲ್ಲದೆ ಸಾಕಷ್ಟು ಒಳ್ಳೆಯ ಸ್ನೇಹ ಅವರಲ್ಲಿತ್ತು. ಅಪಾರವಾದಂಥ ಸ್ನೇಹ ಬಳಗವನ್ನು ಹೊಂದಿದ್ದಂಥ ಜೋ ಸೈಮನ್ ಅವರು ಇತ್ತೀಚೆಗೆ ಅವರು ಪ್ರಶಸ್ತಿ ಕಮಿಟಿಯಲ್ಲೂ ಕೂಡ ಅವರು ಕಾರ್ಯನಿರ್ವಹಿಸಿರ್ತಾರೆ. ಸರ್ಕಾರ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ಜೋ ಸೈಮನ್ ಅವರು ಸದಾಕಾಲ ಸಿನಿಮಾವನ್ನೇ ಪ್ರೀತಿಸ್ತಾ ಇದ್ದರು. ಸಿನಿಮಾದ ಬಗ್ಗೆ ಸಾಕಷ್ಟು ಅಪಾರವಾದಂಥ ಜ್ಞಾನವನ್ನು ಇಟ್ಕೊಂಡಿದ್ದಂಥ ಅವರು 3 ಹೊತ್ತು ಸಿನಿಮಾ ಬಿಟ್ಟರೆ ಬೇರೇನೂ ಜಪ ಮಾಡ್ತಾ ಇರಲಿಲ್ಲ. ಸದಾ ಇವತ್ತಿಗೂ ಕೂಡ ಅವರು ಚೇಂಬರ್ನಲ್ಲಿ ಸಿನಿಮಾ ಚಟುವಟಿಕೆಯಲ್ಲೇ ಪಾಲ್ಗೊಂಡಿರ್ತಾರೆ. ಅವ್ರಿಗೆ ಯಾವಾಗ ಏನೇನು ಕಾಣಿಸ್ಕೊಳ್ತು ಸಡನ್ನಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಲಾಗುತ್ತೆ. ಆದರೂ ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಮೃತರಾಗ್ತಾರೆ. ಅವರು ಹಂಗಂಗ್ನಲ್ಲಿ ಏಜೆಂಟ್ ಅಮರ್ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ, ರವಿವರ್ಮ ಮಾಡ್ತಾರೆ. ಅಷ್ಟೇ ಅಲ್ಲ, ಸಾಹಸ ಸಿಂಹ ಮತ್ತು ಸಿಂಹ ಜೋಡಿ ಹೀಗೆ ಒಂದಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹಲವಾರು ಚಿತ್ರರಂಗದಲ್ಲಿ ಹಲವಾರು ಯುವ ನಟರನ್ನು ಕೂಡ ಅವರಿಗೆ ಕರ್ಕೊಂಡು ಬಂದಂಥ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತೆ. ಅವರ ವೃತ್ತಿ ಜೀವನದಲ್ಲಿ ಯಶಸ್ವಿ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಯಶಸ್ವಿ ನಿರ್ದೇಶಕರೆನಿಸಿಕೊಂಡು ಹಲವಾರು ಯುವ ನಿರ್ದೇಶಕರ ಜೊತೆ ತಮ್ಮ ಕೆಲಸವನ್ನು ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟವರು ಜೋ ಸೈಮನ್ ಅವರು. ಯಾವಾಗಲೂ ಹೊಸಬರಿಗೆ ಅವಕಾಶ ಕೊಡುವ ಮೂಲಕ ಅವರನ್ನು ಪ್ರೋತ್ಸಾಹ ಮಾಡ್ತಾಯಿದ್ರು. ಇವತ್ತು ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯ ನಿರ್ದೇಶಕರನ್ನ ಕಳೆದುಕೊಂಡಂಥ ಚಿತ್ರರಂಗ ನಿಜಕ್ಕೂ ಸಂತಾಪ ಸೂಚನೆಯಲ್ಲಿದೆ. ಚೇಂಬರ್ನಲ್ಲೇ ಅವರು ಅವರ ಜೀವವನ್ನು ಕೊಟ್ಟಿರೋದು ನಿಜಕ್ಕೂ ದುರಂತ ಅಂತಲೇ ಹೇಳ್ಬೋದು. ಅದೇನೇ ಇದ್ದರೂ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಹೊಸ ಬಗೆಯ ಸಿನಿಮಾಗಳು, ಅದರಲ್ಲೂ ಇವತ್ತಿಗೂ ಕೂಡ ಮರೆಯಲಾರದಂಥ ಒಂದಷ್ಟು ಸಿನಿಮಾಗಳನ್ನು ಕೊಟ್ಟು ಹೋಗಿದ್ದಾರೆ. ಅವರು ಇವತ್ತು ಇಲ್ಲದೇ ಇರ್ಬೋದು, ಆದರೆ ಅವರು ಕೊಟ್ಟಂತಹ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದೆ ಉಳಿದಿವೆ ಅಂತಲೇ ಹೇಳ್ಬೋದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.